ಸ್ವಾತಂತ್ರ್ಯಕ್ಕೋಸ್ಕರ ಗಾಂಧೀಜಿನೂ ಹೋರಾಡಿದ್ರು, ನೇತಾಜಿನೂ ಹೋರಾಡಿದ್ರು. ಆದರೂ ಕೊನೆಗೂ ಗೆದ್ದದ್ದು ಮಹಾತ್ಮ ಗಾಂಧಿ ತಾನೆ. ತಂದೆ ಮಾತು ಕೇಳ್ತೀಯ ಅನ್ನೋ ನಂಬಿಕೆಯಲ್ಲಿ ನಿನಗೆ ರಾಮ್ ಅಂತ ಹೆಸರಿಟ್ಟೆ. ಆದರೆ ಅದರಲ್ಲಿ ನನಗೆ ಕಾಡಿಗೆ ಕಳಿಸೋ ಉದ್ದೇಶ ಇದ್ದಿದ್ದಿಲ್ಲ. ಯಾಕಂದ್ರೆ ನನಗೆ ಲಕ್ಷ್ಮಣ, ಭರತ, ಶತ್ರುಘ್ನ ಯಾರೂ ಇಲ್ಲ. ಅಮ್ಮನಾಸೆಯ ಆರತಿಯಾಗು, ಅಪ್ಪನಾಸೆಯ ಆಗಸವಾಗು, ಒಳ್ಳೆ ಜನರಲೋದಾಗು, ನಾಡಿನ ಒಳ್ಳೆಯ ಪ್ರಜೆಯಾಗು. ಅಮ್ಮನಾಸೆಯ ಆರತಿಯಾಗು, ಅಪ್ಪನಾಸೆಯ ಆಗಸವಾಗು, ಒಳ್ಳೆ ಜನರಲೋದಾಗು, ನಾಡಿನ ಒಳ್ಳೆಯ ಪ್ರಜೆಯಾಗು. शाबाश शाबाश शाबाश. मैं आता हूँ इधर चलो. हाँ ಇನ್ನೊಂದು ಸ್ವಲ್ಪ ನಿಲ್ಕೋ. ಇಂಥ ಕಂದನನ್ನು ಅಂತರಬೇಕು ನಿನ್ನನ್ನು, ನಮ್ಮ ಆಶಾಗೋಪುರದ ಕಲಶವಾಗು, ವಿದ್ಯೆ ಎಂಬ ಖಡ್ಗವೊಂದು ತಂದೆ, ವಿನಯವೆಂಬ ಅಸ್ತ್ರವೊಂದು ತಾಯಿಯ ಕೊಡುಗೆ, ದ್ರೋಹಿ ಎಂಬ ಪಟ್ಟದಿಂದ ದೂರವಾಗು, ಕೋಪವೇ ಹಿಂಸೆಗೆ ಕಾರಣ, ಸಹನೆಯೇ ಬಾಳಿಗೆ ಭೂಷಣ, ಆವೇಶವನ್ನು ಜಯಿಸು, ಓಂ ಸಹನಾಭವನ್ನು ಜಪಿಸು. ಓ ಮೈ ಸನ್, ಅಮ್ಮನಾಸೆಯ ಆರತಿಯಾಗು, ಅಪ್ಪನಾಸೆಯ ಆಗಸವಾಗು, ಒಳ್ಳೆ ಜನರಲೋದಾಗು, ನಾಡಿನ ಒಳ್ಳೆಯ ಪ್ರಜೆಯಾಗು. ನಿನ್ನ ಬಾಳಿಗೊಂದು ಪುಟ್ಟ ಗುರಿ ಇರಲಿ, ಸರಳ ರೇಖೆಯಲ್ಲಿ ದಿಟ್ಟ ನಡೆಯಿರಲಿ, ಅಕ್ಕಪಕ್ಕ ನೋಡದಂತೆ ನೀನು ಸಾಗು, ನಿನಗೆ ಮಾತ್ರವಲ್ಲ ನಿನಗಾಗೋ